ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಮಿಟುಕ್ಲಾಡಿ ಸುಮ್ಮನೆ ಅಂತೂ ಬಂದಿರಲ್ಲ, ಏನೋ ವಿಷಯ ಇದ್ದೇ ಇರುತ್ತೆ. ಇಲ್ಲಿದೆ ವಿಷಯ. ಅಮ್ಮ ನಾಗಲಕ್ಷ್ಮಿ, ಅಪ್ಪ ಇಷ್ಟೊತ್ತಿಗೆ ಇಲ್ಲೇನಮ್ಮ ಮಾಡ್ತಾ ಇದ್ಯಾ? ಅಪ್ಪ ಅದು ಅಮ್ಮ ಹೊರಗಡೆ ಹೋಗಿರೋ ಸದ್ದಾಯ್ತು, ನಿಮ್ಗೇನಾದ್ರೂ ಬೇಕೇನೋ ಅಂತ ಬಂದೆ. ಅವಳಿಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಹಾಗೆ ಅಡ್ಡಾಡಕ್ ಹೋಗ್ತಾಳೆ. ಅಲ್ಲಮ್ಮ ನಾಗಲಕ್ಷ್ಮಿ, ಅದೇನೋ ಫೈಲ್ ಇಟ್ಕೊಂಡಿದ್ಯಲ್ಲ, ಏನಮ್ಮ ಅದು? ಅದು 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 ಅಪ್ಪ ಆಸ್ಪತ್ರೆ ರಿಪೋರ್ಟು, ಅದು ಹಾಗೆ ಇಲ್ಲೇ ಇತ್ತಲ್ಲ, ನೋಡ್ತಾ ಇದ್ದೆ. ಅಪ್ಪ ಏನಾದ್ರೂ ಬೇಕಿತ್ತಾ? ಯಾಕೋ ಗಂಟ್ಲೆಲ್ಲ ಒಣಗ್ತಾ ಇದೆ, ಸ್ವಲ್ಪ ನೀರು ಕೊಡಮ್ಮ. ಸರಿ ಅಪ್ಪ. ಅಪ್ಪ ನೀರು ಕುಡಿ. ಸಾಕಪ್ಪ? ಅಪ್ಪ ಈಗ ಹೇಗನ್ನಿಸ್ತಿದೆ? ನೋವೆಲ್ಲ ಕಡಿಮೆ ಆಗಿದೆ ಅಲ್ವಾ? ಪರವಾಗಿಲ್ಲಮ್ಮ, ನಿದ್ದೆ ಮಂಪರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅಲಗಾಡಿದ್ರೆ ಸ್ವಲ್ಪ ನೋವಾಗುತ್ತೆ. ನಾಗಲಕ್ಷ್ಮಿ, ತುಂಬಾ ಹೊತ್ತಾಗಿದೆ, ಹೋಗಿ ಮಲ್ಕೋ ಹೋಗಮ್ಮ. ಸರಿಯಪ್ಪ. ಹಾಗೆ ದೀಪ ಆರಿಸ್ಬಿಟ್ಟು ಹೋಗಮ್ಮ. ಆಯ್ತಪ್ಪ, ನೀವು ಮಲ್ಕೊಳ್ಳಿ. ಏನಪ್ಪ, ಏನೋ ಬಹಳ ಆಳವಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ. ನನ್ನ ಮೇಲೆ ಹಾಗೆ ಇಟ್ಕೊಂಡು ನನ್ನ ಸಾಯಿಸೋದಕ್ಕೆ ಇಷ್ಟೊಂದೆಲ್ಲ ಮಾಡಿದಾರಲ್ಲ, ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ಹೋದಂತ ಪೊಲೀಸ್ನವರು ಒಂಚೂರು ಏನೂ ಪತ್ತೆ ಹಚ್ಚಲಿಲ್ಲ. ಒಬ್ಬ ಮಿನಿಸ್ಟ್ರಿಗೆ ಈ ಥರದ ಪರಿಸ್ಥಿತಿ ಅಂತಂದ್ರೆ ಇನ್ನು ಸಾಮಾನ್ಯರ ಗತಿ ಏನು? ನೀನೇನು ವಿಚಾರಿಸ್ಲಿಲ್ವಾ? ಅವ್ರೇನು ಕಿಸಿತಾ ಇಲ್ಲ ಅಂತ ತಾನೇ ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿರೋದಪ್ಪ. ನನ್ನ ಶತ್ರು ಒಂದು ಸುಳಿವು ಇಲ್ಲದೆ ಕೆಲಸ ಮಾಡಿ ಹೋಗ್ಬಿಟ್ಟಿದ್ದಾನೆ.
ನಾನು ಏನೇ ಕೆಲಸ ಮಾಡಿದ್ರು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಜಾಗ್ರತೆಯಿಂದ ಒಂದೊಂದು ಹೆಜ್ಜೆನೂ ಇಡ್ತೀನಿ. ಅಂಥದ್ರಲ್ಲಿ ನನಗೆ ಹಳ್ಳ ತೋಡೋ ಕೆಲಸನ ಇವನು ಮಾಡ್ಬಿಟ್ನಲ್ಲ, ಎಂಥ ಪ್ರಳಯಾಂತಕ ಆಗಿರ್ಬೇಕು ಇವನು. ನಮ್ಮ ಶತ್ರುಗಳು ಯಾರೇ ಆಗಿರಲಿ ಒಂದೇ ಏಟಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ನಮ್ಮೂರಲ್ಲೇ ನಮಗೆ ಮುಹೂರ್ತ ಇಡಬೇಕು ಅಂತಂದ್ರೆ ಅವರಿಗೆ ಖಂಡಿತ ನಮ್ಮೂರ ಸಪೋರ್ಟ್ ಇದ್ದೇ ಇರುತ್ತೆ. ಯಾವುದೇ ವ್ಯಕ್ತಿ ಒಬ್ಬನ್ನ ಕೊಲೆ ಮಾಡಬೇಕು ಅಂತಂದ್ರೆ ಕಮ್ಮಿ ಅಂತಂದ್ರು 1-2 ತಿಂಗಳ ಆ ವ್ಯಕ್ತಿಯ ಚಲನವಲನನ ಚೆನ್ನಾಗಿ ಗಮನಿಸಿರ್ತಾನೆ. ನೀನು ಹೇಗೆ ಆ ವ್ಯಕ್ತಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ದ ಅಂತ ಯೋಚನೆ ಮಾಡೋದ್ರ ಬದಲು ಅವನು ಏನೇನು ಮಾಡಿರಬಹುದು ಅಂತ ಯೋಚನೆ ಮಾಡಿದ್ರೆ ಖಂಡಿತ ಸುಳಿವು ಸಿಕ್ಕೇ ಸಿಗುತ್ತೆ. ಅರ್ಥ ಆಗ್ಲಿಲ್ಲಪ್ಪ. ನಿನ್ನ ಮೇಲೆ ಬಾಂಬ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ 2 ತಿಂಗಳಿಂದ ಏನೇನು ಘಟನೆಗಳು ನಡೆದಿದೆ ಅಂತ ಚೆನ್ನಾಗಿ ಯೋಚನೆ ಮಾಡು. 2 ತಿಂಗಳ ಹಿಂದಿಂದ ನಿನ್ನನ್ನು ಯಾರ್ಯಾರು ಭೇಟಿಯಾದ್ರು, ಯಾರ್ಯಾರು ನಿನ್ನ ಸುತ್ತಮುತ್ತ ಇದ್ರು, ಏನಾದರೂ ವಿಚಿತ್ರವಾದ ಘಟನೆಗಳೇನಾದರೂ ನಡೀತಾ ಅಂತ ನೀನು ಚೆನ್ನಾಗಿ ಯೋಚನೆ ಮಾಡಿದ್ರೆ ಖಂಡಿತ ಕೊಲೆಗಾರನ ಸುಳಿವು ಸಿಕ್ಕೇ ಸಿಗುತ್ತೆ. ಒಂದು ಕೊಂಡಿ ಸಿಕ್ಕೇ ಸಿಗುತ್ತೆ. ಏನಾಯ್ತಮ್ಮ? ಅದು ಆರತಿ ಮಾಡ್ತಾ ಇದ್ದೆ, ತಟ್ಟೆಗೆ ಹಲ್ಲೆ ಬಿದ್ದುಬಿಡ್ತು. ನಮ್ಮ ಅತ್ತೆ ಹೇಳ್ದಾಗಿಂದ ನನ್ನ ಮನ್ಸು ಯಾಕೋ ಒಂಥರ ಅನಿಸ್ತಿದೆ ಕಣ್ರಿ. ಅದು ಬೇರೆ ಬೆಳಿಗ್ಗೆನಿಂದ ಒಂದಲ್ಲ ಒಂದು ಅಪಶಕುನಗಳು ಆಗ್ತಾನೆ ಇದೆ. ಇವತ್ತೊಂದಿನ ಹೊರಗಡೆ ಹೋಗ್ಬಿಡ್ರಿ ಪ್ಲೀಸ್, ನನ್ನ ಮಾತು ಕೇಳ್ರಿ. ಇನ್ ಎಷ್ಟೊತ್ತಂತ ಹಿಂಗ್ ಸುಮ್ನೆ ಕೂತಿರೋದು? ನನಗೆ ಪಾರ್ಟಿ ಆಫೀಸಿಂದ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಹಲೋ ಸರ, ನಾನು ಸುಧನ್ವಾ ಕಾಲೇಜ್ ಪ್ರಿನ್ಸಿಪಾಲ್ ದಾಮೋದರ್ ಮಾತಾಡೋದ್ರಿ ಸರ. ನಮ್ಮ ಕಾಲೇಜಿನ ಒಂದು ಫಂಕ್ಷನ್ಗೆ ತಾವು ಗೆಸ್ಟಾಗಿ ಬರಬೇಕು ಸರ್. ನೋಡ್ರಿ, ನನ್ನ ಗಾಡಿ ಕೆಟ್ಟೋಗಿದೆ, ನಾನು ಇವತ್ತು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಇವತ್ತು ಅಸೆಂಬ್ಲಿಗೆ ಎಷ್ಟೊತ್ತು ಬರ್ತಾ ಇದ್ದೀರಿ? ನೀವೇನೇ ಮಾತಾಡೋದಿದ್ರು ನನ್ನ ಪಿ ಹತ್ರ ಮಾತಾಡಿ.